ಜಮಾಯಿಸಿದರು. ಇದು ಭಾಳ ತಪ್ಪು. ಪುಕ್ಕಟ ಅದು ಕೂಡ ನಮ್ಮ ಜನರ ಸ್ವಭಾವ ಗೊತ್ತದ. ನಾನು ಬರಲಿ, ನಮ್ಮ ಅಪ್ಪ ಬರಲಿ, ನನ್ನ ಮಗನೂ ಬರಲಿ ಅನ್ನುವಂಥದ್ದು. ಅದರ ಏನಾಯ್ತು ಅಂದ್ರೆ ಇಲ್ಲಪ್ಪ ನಾವಲ್ಲಿ ನೀವಲ್ಲಿ, ನನಗೆ ಹಸು ಇಲ್ಲ ಅನ್ನುವಂಥ ಜನ ನಾವು. ವಿಶೇಷವಾಗಿ ಉಚಿತ ಟಿಕೆಟ್ ಅಂದ ತಕ್ಷಣ ಮ್ಯಾಕ್ಸಿಮಮ್ ಜನ ಬಂದುಬಿಟ್ಟಿದ್ದಾರೆ, ಒಂದರ ಕೂಡಿದ್ದಾರೆ. ಈ ಮಾಹಿತಿ ಹಂಚುವುದಕ್ಕೂ ನಿಖಿಲ್ ಸೋಸಲೆ ಕಾರಣ. ನಿಖಿಲ್ ಸೋಸಲೆ ಅವರು ಇನ್ನಷ್ಟು ಜನ ಬರಲಿ ಅನ್ನೋ ಕಾರಣಕ್ಕೋ ಮತ್ತೆ ಕಾರಣಕ್ಕೋ, ಯಾಕಂದರೆ ಗೆದ್ದ ಖುಷಿಯಲ್ಲಿ ಮನುಷ್ಯ ಕೆಲವೊಂದು ಗೊತ್ತೇ ಆಗೋದಿಲ್ಲ ಇವ್ರ ಕಾರಣ. ಅದರಂದರೆ ಪೊಲೀಸರು ಸಹಿತ ಬಂದೋಬಸ್ತ್ ಸರಿಯಾಗಿ ಮಾಡಿಕೊಂಡಿರಲಿಲ್ಲ. ಇದಕ್ಕೆ ಇನ್ನೊಂದು ಕಾರಣ ಅಂದರೆ ಪೊಲೀಸರು ಸಹಿತ ಬಂದೋಬಸ್ತ್ ಮಾಡಬೇಕಾಗಿದ್ದಿಲ್ಲ, ಆದ ತಕ್ಷಣ ಮಾಡಿಲ್ಲ. ಅದು ಮಾಡಬೇಡ ಅಂತ ಅವ್ರು ಹೇಳಿದ್ದಾರೆ ಪೊಲೀಸರು. ಗಡಬಡಿ ಬೇಡ, ಒಂದಿಷ್ಟು ಟೈಮ್ ತೊಗೊಂಡು ಮಾಡೋಣ ಅಂತೇಳಿ. ಬಟ್ ಇವಾಗ RCB ಅವರು ಕೇಳಿಲ್ಲ. ಮುಂದೆ ಕಾಲ್ತುಳಿತ ಸಂಭವಿಸಿದ್ದ ಪ್ರವೇಶ ದ್ವಾರಗಳ ಬಳಿ ಪೊಲೀಸರೇ ಇರಲಿಲ್ಲ. ನೋಡಿ ದೊಡ್ಡ ದೋಷ. ಆ ಪ್ರಮಾಣದಲ್ಲಿ ಲಕ್ಷದಲ್ಲಿ ಜನ ಕೂಡಿದ್ದಾರೆ, ಅಲ್ಲಿ ಪೊಲೀಸರೇ ಇಲ್ಲ. ದ್ವಾರದಲ್ಲೇ, ಪ್ರವೇಶ ದ್ವಾರದಲ್ಲ, ಕ್ರೀಡಾಂಗಣ ಬಳಿ ಹೆಚ್ಚಿನ ಬಂದೋಬಸ್ತ್ ಆಗಿರಲಿಲ್ಲ. ಹೀಗಾಗಿ ಅಲ್ಲಿ ದುರಂತ ಆಯಿತು. ಆದರೆ ವಿಧಾನಸೌಧದಲ್ಲ ಬಂದೋಬಸ್ತಿತ್ತು. ವಿಧಾನಸೌಧ ಬಳಿಯೇ ಪೊಲೀಸ್ ಇಲಾಖೆ ಹೆಚ್ಚು ಗಮನ ಹರಿಸಿತ್ತು. ಯಾಕಂದರೆ ಅಲ್ಲೇ ಮುಖ್ಯಮಂತ್ರಿಗಳು, ನಮ್ಮ ಡೆಪ್ಯೂಟಿ ಮಿನಿಸ್ಟರು ಇವರೆಲ್ಲ ಕೂಡಿದ್ರು, ಭಾಳ ಜನ ಕೂಡಿದ್ರು. ಅಂದ್ಕೊಳ್ಳೆ ಪೊಲೀಸರು ಅಲ್ಲೇ ನಾವು ಒಳ್ಳೆ ಕೆಲಸ ಮಾಡ್ತೀವಿ, ನಾವು ಒಳ್ಳೆ ಕೆಲಸ ತೋರಿಸೋದು ಇರ್ತದೆ ಪ್ರತಿಯೊಬ್ಬರಿಗೂ, ನಾವು ಸಜ್ಜನರು ಅಂತೇಳಿ ಅಲ್ಲಿ ಕೂಡಿದ್ದಾರೆ, ಇಲ್ಲಿಲ್ಲ. ಅದರ ನಂತರ ವಿಜಯೋತ್ಸವಕ್ಕೂ ಮುನ್ನ ಪೊಲೀಸ್ ಅಧಿಕಾರಿಗಳ ನಿಯೋಜನೆಗಾಗಿ ರೋಲ್ ಕಾಲ್ ನಡೆದಿರಲಿಲ್ಲ. ಅಧಿಕಾರ ನೇಮಿಸಬೇಕು, ಮಾಡಬೇಕು, ರೋಲ್ ಕಾಲ್ ಇರಲಿಲ್ಲ. ಅದ್ರ ಜೊತೆಗೆ KSRP ಸಿಬ್ಬಂದಿಗೂ ಸರಿಯಾದ ಸಂದೇಶ